ಈ ಕಥೆಯು ಅಣ್ಣನ ಕಣ್ಣೀರು ತಂಗಿಯ ಕನಸು ಭಾಗ 2. ಈ ಕಥೆಯ ಮೊದಲನೇ ಭಾಗ ಇಲ್ಲಿ ಮೇಲೆ ಕಾಣುವ ಕಾರ್ಡ್ ಒತ್ತಿ. ಬನ್ನಿ ಕಥೆ ಪ್ರಾರಂಭಿಸೋಣ. ಕಥೆ ಪ್ರಾರಂಭಿಸುವ ಮುನ್ನ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ರವಿಯು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅಷ್ಟರಲ್ಲಿ ಬಂದ ಸಾಹುಕಾರ. ಏಯ್, ಇವತ್ತು ಜಾಸ್ತಿ ಕೆಲ್ಸ, ನಮ್ಮ ಹೊಲ ಮುಗಿಯುವವರೆಗೂ ನಿಲ್ಬೇಡ. ರವಿಯ ಕಣ್ಣು ಮಂಕಾಗಿತ್ತು, ಕೈ ನಡುಗುತ್ತಿತ್ತು. ಆದರೂ ಮನಸ್ಸಿನಲ್ಲಿ ನಿಲ್ಲಬಾರದು, ನಿಂತರೆ ಸಾಲ ತೀರಲ್ಲ, ಅಮ್ಮ ಮತ್ತೆ ಅಸ್ವಸ್ಥವಾಗ್ತಾಳೆ. ಏನೋ ನಿನಗೆ ಹೇಳ್ತಿರೋದು ತಿಳಿತೇನೋ? ಆಯ್ತು ಯಜಮಾನ್ರೆ, ಕೆಲ್ಸ ಮುಗಿಯೋವರೆಗೂ ವಿಶ್ರಾಂತಿ ಮಾಡೋದಿಲ್ಲ. ಸರಿ ಸರಿ, ಬೇಗ ಕೆಲ್ಸ ಮಾಡೋ. ಇವನ ಕೆಲಸವನ್ನು ಗಮನಿಸುತ್ತಾ ಸಾಹುಕಾರ ಒಂದು ಮರದ ಬಳಿ ಹೋಗಿ ಕುಳಿತುಕೊಂಡನು. ರವಿಯು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಇತ್ತ ಸಾಹುಕಾರ ಹೇಗೋ ಕೆಲಸ ಮಾಡುತ್ತಿದ್ದಾನೆಂದು ಅಲ್ಲಿಯೇ ವಿಶ್ರಾಂತಿಗೆಂದು ಮಲಗಿಕೊಂಡನು. ಇತ್ತ ರವಿ ಕೆಲಸ ಮಾಡುತ್ತಿದ್ದ. ಸೂರ್ಯ ನೆತ್ತಿಯ ಮೇಲೆ ಬಂದನು. ಸೂರ್ಯನ ಬಿಸಿಲು ತುಂಬಾ ನೆತ್ತಿಯನ್ನು ಸುಡುತ್ತಿತ್ತು. ರವಿಗೆ ಮೊದಲೇ ಹುಷಾರಿರಲಿಲ್ಲ. ಇನ್ನಷ್ಟು ಬಿಸಿಲಿಗೆ ಸುಸ್ತಾಗಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದನು. ಸ್ವಲ್ಪ ಹೊತ್ತಾದ ನಂತರ ಸಾಹುಕಾರ ಎಚ್ಚರಗೊಂಡನು. ರವಿಯು ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ಕಂಡು ಇವನು ಮಲಗಿಕೊಂಡಿದ್ದಾನೆಂದು ರವಿ ಹತ್ತಿರ ಧಾವಿಸಿ ಬಂದನು. ಎದ್ದೇಳೋ, ಕೆಲಸ ಮಾಡ್ತೇನೆಂದು ಇಲ್ಲೇ ಮಲಗಿಕೊಂಡಿರುವೆಯಾ? ಸಾಹುಕಾರನ ಧ್ವನಿಗೆ ರವಿ ಮೈ ಜುಮ್ಮೆಂದಿತು. ಒಂದು ಕ್ಷಣ ಗಡಿಬಿಡಿಯಿಂದ ರವಿ ಎದ್ದು ಕುಳಿತುಕೊಂಡ. ಸಾಹುಕಾರರೇ, ಪ್ರಜ್ಞೆ ತಪ್ಪಿ ಬಿದ್ದು ಹೋದೆ. ನಾಟಕ ಮಾಡ್ತೀಯಾ? ಎದ್ದು ಕೆಲಸ ಮಾಡು. ಸಾಹುಕಾರರು ರವಿಯ ಹತ್ತಿರ ಬಂದು ಮಣ್ಣನ್ನು ತುಳಿದಂತೆ ರವಿ ಕಾಲುಗಳನ್ನು ಒದ್ದನು. ನನ್ನ ಹಣ ತೀರಿಸುವರೆಗೆ ನಿನಗೆ ವಿಶ್ರಾಂತಿ ಇಲ್ಲ. ಅಣ್ಣ, ಸ್ವಲ್ಪ ನೀರು ಕೊಡಿ ನಮ್ಗೆ. ಮೊದಲು ಕೆಲಸ ಮುಗಿಸು, ನಂತರ ನೀರು ಕುಡಿಯುವಂತೆ. ಸ್ವಲ್ಪವೂ ಕೆಲಸ ಮಾಡದೆ ಇಲ್ಲಿ ಬಂದು ಬಿದ್ದುಕೊಂಡಿದ್ಯಾ? ಸಾಹುಕಾರನು ರವಿಗೆ ನೀರು ಕೊಡದೆ ಕೆಲಸಕ್ಕೆ ಹಚ್ಚಿ ಹೊರಟು ಹೋದನು. ಸಂಜೆ. ರವಿಯ ಸ್ಥಿತಿ ಇನ್ನೂ ಕೆಟ್ಟಿತು. ಜ್ವರ ಹೆಚ್ಚಾಯಿತು. ಹೆಜ್ಜೆ ಇಡುವುದಕ್ಕೂ ಆಗಲಿಲ್ಲ. ಆದರೂ ಅವನು ಹೊಲದಿಂದ ನೇರವಾಗಿ ಆಸ್ಪತ್ರೆಗೆ ಹೋದ, ತಾಯಿಯನ್ನು ನೋಡಲು. ಲಕ್ಷ್ಮಮ್ಮ ಸ್ವಲ್ಪ ಚೆನ್ನಾಗಿದ್ದಳು. ಪ್ರೀತಿ ಅವಳ ಪಕ್ಕ ಕುಳಿತಿದ್ದಳು. ಅಣ್ಣ, ಇವತ್ತು ಅಮ್ಮನಿಗೆ ಹುಷಾರಾಗಿದೆ. ಈ ಮಾತನ್ನು ಕೇಳಿ ರವಿಯು ಆ ಕ್ಷಣದಲ್ಲಿ ಕಣ್ಣು ಮುಚ್ಚಿದವು. ಅಲ್ಲಿಯೇ ಪ್ರಜ್ಞೆ ತಪ್ಪಿಬಿದ್ದನು. ಇದನ್ನು ಕಂಡು ನರ್ಸ್ ಓಡಿ ಬಂದರು. ರವಿಯನ್ನು ಹಾಸಿಗೆ ಮೇಲೆ ಹಾಕಿದರು. ಅಣ್ಣ ಅಣ್ಣ, ಏನಾಯ್ತು? ರವಿ ಮಾತ್ನಾಡಿಲ್ಲ. ಅಷ್ಟರಲ್ಲಿ ಡಾಕ್ಟರ್ ಬಂದ್ರು. ಲಕ್ಷ್ಮಮ್ಮ ಡಾಕ್ಟರ್ಗೆ ಕೈ ಮುಗಿದು, ಸರ್, ನನ್ನ ಮಗನಿಗೆ ಏನಾನಿದೆ? ಈ ಹುಡುಗ ತುಂಬಾ ದುರ್ಬಲನಾಗಿದ್ದಾನೆ. ಜಾಸ್ತಿ ಜ್ವರ ಇದೆ. ನೀರನ್ನು ಕುಡಿಯದೇ ಕೆಲಸ ಮಾಡಿದ್ದಾನೆ. ಈಗ ರವಿಯು ಅಪಾಯದಲ್ಲಿದ್ದಾನೆ. ಸರ್, ನನ್ನ ಮಗನನ್ನು ಹೇಗಾದ್ರೂ ಮಾಡಿ ಕಾಪಾಡಿ. ನನಗೆ ನನ್ನ ಪ್ರಾಣಕ್ಕಿಂತ ರವಿಯ ಪ್ರಾಣ ನನಗೆ ಹೆಚ್ಚು. ಇತ್ತ ಪ್ರೀತಿಯೋ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಳು. ಅಣ್ಣ, ನೀನು ನನಗೆ ಬೇಕು. ನಿನ್ನಿಲ್ಲದೆ ನಾನು ಏನು ಮಾಡ್ಲಿ? ಆ ರಾತ್ರಿ ಒಂದು ಹಾಸಿಗೆಯಲ್ಲಿ ತಾಯಿ, ಮತ್ತೊಂದು ಹಾಸಿಗೆಯಲ್ಲಿ ಮಗ. ಒಂದೇ ಆಸ್ಪತ್ರೆಯಲ್ಲಿ 2 ಜೀವಗಳು ಮರಣದ ಅಂಚಿನಲ್ಲಿ. 2 ದಿನಗಳ ನಂತರ, ಕಷ್ಟದ ರಾತ್ರಿಗಳ ನಂತರ ಒಂದು ಸ್ವಲ್ಪ ಬೆಳಕು ಬಂದ ದಿನ. ಆಸ್ಪತ್ರೆಯ ಗೋಡೆಗಳ ಮಧ್ಯೆ ಒಂದು ಸಂತೋಷದ ಸುದ್ದಿ ಹರಡಿತು. ಡಾಕ್ಟರ್ ಲಕ್ಷ್ಮಮ್ಮಳ ಹತ್ತಿರ ಬಂದರು. ಲಕ್ಷ್ಮಮ್ಮ, ನಿಮಗೆ ಗುಣವಾಗಿದೆ. ನೀವೀಗ ಹೊರಡಬಹುದು. ಈ ಮಾತನ್ನು ಕೇಳಿದ ಕ್ಷಣದಲ್ಲಿ ಪ್ರೀತಿಯ ಮುಖದಲ್ಲಿ ನಗು ಆವರಿಸಿಕೊಂಡಿತು. ಪ್ರೀತಿಯು ಕುಣಿದಾಡಿದಳು. ಅಮ್ಮ, ಈಗ ನಾವು ಮನೆಗೆ ಹೊರಡಬಹುದಾ? ಹೌದು ಕಣೆ, ನಿಮ್ಮಣ್ಣನ ಕಷ್ಟಕ್ಕೆ ಈಗ ಫಲ ಸಿಕ್ಕಿತು.
ಆದ್ರೆ ನಿಮ್ಮ ಅಣ್ಣನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಡಾಕ್ಟರ್ ರವಿ ಹತ್ತಿರ ಬಂದರು. ರವಿಯನ್ನು ಗಮನಿಸಿದರು. ಈ ಹುಡುಗನಿಗೆ ಇನ್ನು 2 ದಿನ ವಿಶ್ರಾಂತಿ ಬೇಕು. ಕೆಲಸ ಅಂದ್ರೆ ಈಗ ಸಾಧ್ಯವಿಲ್ಲ. ಅಷ್ಟರಲ್ಲಿ ಆಸ್ಪತ್ರೆಯ ಬಾಗಿಲು ಜೋರಾಗಿ ತೆರೆದು ಒಬ್ಬ ಕೋಪದ ಮುಖ, ಅವನು ಸಾಲ ಕೊಟ್ಟ ಸಾಹುಕಾರ. ಏಯ್, ನನ್ನ ಹಣ ತೆಗೆದುಕೊಂಡು ಇಲ್ಲಿ ಮಲಗಿ ವಿಶ್ರಾಂತಿ ಮಾಡ್ತೀಯಾ? ಆ ಧ್ವನಿ ಕೇಳಿದ ತಕ್ಷಣ ಪ್ರೀತಿ ಬೆಚ್ಚಿಬಿದ್ದಳು. ಲಕ್ಷ್ಮಮ್ಮ ಕಣ್ಣೀರು ತಡೆದುಕೊಳ್ಳಲಿಲ್ಲ. ಅಣ್ಣ, ನಾನು ಮತ್ತೆ ಕೆಲ್ಸಕ್ಕೆ ಬರ್ತೀನಿ. ಸ್ವಲ್ಪ ವಿಶ್ರಾಂತಿಗೆ 2 ದಿನ ಕೊಡಿ. ನನಗೆ ದಿನಗಳು ಬೇಡ, ನನಗೆ ನನ್ನ ಹಣ ಬೇಕು. ಅವನು ರವಿಯ ಕೈ ಹಿಡಿದು ಎಳೆದ. ಆ ಕ್ಷಣದಲ್ಲಿ ಒಂದು ಚಿಕ್ಕ ಧ್ವನಿ, ಭಯದಿಂದಲೂ ಧೈರ್ಯದಿಂದಲೂ ತುಂಬಿದ. ಸಾಹುಕಾರರೇ, ನಿಲ್ಲಿಸಿ. ನನ್ನ ಅಣ್ಣನ ಬಿಡಿ. ಅವನು ಸತ್ತರೆ ನಮ್ಮ ಬದುಕೇ ಮುಗಿಯುತ್ತೆ. ಆ ಮಾತು ಆಸ್ಪತ್ರೆಯಲ್ಲಿದ್ದ ಎಲ್ಲರ ಮನಸ್ಸು ತಟ್ಟಿತು. ಅಷ್ಟರಲ್ಲಿ ಡಾಕ್ಟರ್, ಇದು ಆಸ್ಪತ್ರೆ, ಇಲ್ಲಿ ಗಲಾಟೆ ಮಾಡಬೇಡಿ, ಇಲ್ಲಾಂದ್ರೆ ಪೊಲೀಸ್ ಕರೆಯುತ್ತೀನಿ. ಸಾಲಗಾರ ಒಂದು ಕ್ಷಣ ನಿಂತ. ಎಲ್ಲರ ಕಣ್ಣು ಅವನ ಮೇಲೆ. ಸರಿ, 3 ದಿನ ಮಾತ್ರ. ಆಮೇಲೆ ನನ್ನ ಹಣ ಕೊಡದೇ ಇದ್ರೆ ನಿನಗೆ ಪಾಠ ಕಲಿಸ್ತೇನೆ ಎಂದು ಹೇಳಿ ಸಾಹುಕಾರ ಆಸ್ಪತ್ರೆಯಿಂದ ಹೊರಗೆ ಹೋದನು. ಅಂದು ಪ್ರೀತಿಯು ಅಣ್ಣನನ್ನು ಉಳಿಸಿದಳು. ಲಕ್ಷ್ಮಮ್ಮ ಗುಣಮುಖಳಾಗಲು ಪ್ರೀತಿ ಮತ್ತು ಲಕ್ಷ್ಮಮ್ಮ ಮನೆಗೆ ಹೋದರು. ರವಿ ಆಸ್ಪತ್ರೆಯಲ್ಲಿ ಮಲಗಿದ್ದ. ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದರು. ನಂತರ ಪ್ರೀತಿಯ ಆಸ್ಪತ್ರೆಗೆ ಹೋದಳು. ಆಸ್ಪತ್ರೆಯಲ್ಲಿ ಅಣ್ಣ ಮಲಗಿದ್ದನು. ಅಣ್ಣ, ನೀನು ಬೇಗ ಚೇತರಿಸಿಕೋ. ನಾನು ನಿನ್ನ ಜಾಗದಲ್ಲಿ ದುಡಿತೀನಿ. ಆ ಪುಟ್ಟ ತಂಗಿಯ ಮಾತುಗಳನ್ನು ಕೇಳಿ ರವಿಯ ಕಣ್ಣಲ್ಲಿ ನೀರು ತುಂಬಿತು. ಬೇಡ ತಂಗಿ, ನಾನು ಕಷ್ಟಪಡುತ್ತಿರುವುದು ನಿನ್ನ ಕೆಲಸ ಹಚ್ಚುವುದಕ್ಕಾಗಿ ಅಲ್ಲ, ನೀನು ಸಂತೋಷದಿಂದ ಇರುವುದಕ್ಕೆ. ಸರಿ ಅಣ್ಣ, ಈ ಔಷಧಿ ತೆಗೆದುಕೋ. ಸ್ವಲ್ಪ ನೀರು ಕುಡಿ. ನೀನು ವಿಶ್ರಾಂತಿ ಮಾಡು ಅಣ್ಣ. ನಾನ್ ಮತ್ತೆ ನಾಳೆ ಬೆಳಗ್ಗೆ ಬರ್ತೇನೆ ಎಂದು ಹೇಳು. ಪ್ರೀತಿಯು ಆಸ್ಪತ್ರೆಯಿಂದ ಸಾಯಂಕಾಲ ಮನೆಗೆ ಹೊರಟಳು. ಆ ರಾತ್ರಿ ಆ ಚಿಕ್ಕ ಮನೆಗೆ ಮತ್ತೆ ನಿದ್ದೆ ಬರಲಿಲ್ಲ. ಒಂದು ಕಡೆ ಆಸ್ಪತ್ರೆಯಲ್ಲಿ ಮಲಗಿದ್ದ ರವಿ, ಇನ್ನೊಂದು ಕಡೆ ಮನೆಗೆ ಮರಳಿದ ತಾಯಿ. ಮಧ್ಯೆ ಒಂದು ಚಿಕ್ಕ ಹುಡುಗಿಯ ಹೃದಯದಲ್ಲಿ ಒಂದು ದೊಡ್ಡ ನಿರ್ಧಾರ. ಪ್ರೀತಿ ಮೌನವಾಗಿ ಕುಳಿತಿದ್ದಳು. ಕಣ್ಣಲ್ಲಿ ನೀರು, ಮನಸ್ಸಿನಲ್ಲಿ ಭಯ, ಆದರೆ ಹೃದಯದಲ್ಲಿ ಧೈರ್ಯ. ಇದನ್ನು ಗಮನಿಸಿ ಲಕ್ಷ್ಮಮ್ಮ, ಪ್ರೀತಿ, ಏನು ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಅಮ್ಮ, ನಾನು ಇನ್ನು ಶಾಲೆಗೆ ಹೋಗಲ್ಲ. ಏನ್ ಮಾತಾಡ್ತಿದ್ಯಾ ಕಣೆ? ನಿನ್ನನ್ನು ಓದಿಸುವ ಸಲುವಾಗಿ ನಿಮ್ಮಣ್ಣ ಎಷ್ಟು ಕಷ್ಟಪಡ್ತಿದ್ದಾನೆ ಗೊತ್ತೇನು? ಪ್ರೀತಿಯು ಕಣ್ಣೀರು ಹಾಕುತ್ತಾ ಹೇಳಿದಳು. ಅಮ್ಮ, ಅಣ್ಣ ಆಸ್ಪತ್ರೆಯಲ್ಲಿದ್ದಾನೆ. ಸಾಲಗಾರ 3 ದಿನ ಹೇಳಿದ್ದಾನೆ. ಹಣ ಇಲ್ಲ. ಈ ಮಾತನ್ನ ಕೇಳಿ ಲಕ್ಷ್ಮಮ್ಮಳಿಗೆ ಹೃದಯ ಮುರಿದು ಬಿದ್ದಂಟಾಯಿತು. ಬೇಸರವೆನಿಸಿತು. ಬೇಡ ಕಣೆ, ನಿನ್ನ ಓದನ್ನು ನಿಲ್ಲಿಸ್ಬೇಡ. ಅದು ನಿನ್ನ ಕನಸು, ನಿಮ್ಮ ಅಣ್ಣನ ಪರಿಶ್ರಮ. ಅಣ್ಣನಿಗೆ ಬೇಗನೆ ಗುಣಮುಖನಾದರೆ ಯಾವುದೇ ತೊಂದರೆ ಆಗುವುದಿಲ್ಲ. ಇಲ್ಲದಿದ್ದರೆ ನಮ್ಮೆಲ್ಲರಿಗೂ ತೊಂದರೆ ಆಗುತ್ತದೆ ಅಮ್ಮ. ಹಾಗೆ ಕಣ್ಣೀರು ಹಾಕುತ್ತಾ ಮಲಗಿಕೊಂಡರು. ಮರುದಿನ ಮುಂಜಾನೆ ಪ್ರೀತಿಯು ಶಾಲೆಗೆ ರೆಡಿಯಾಗದೆ ಶಾಲೆಗೆ ಹೋದಳು. ಅಲ್ಲಿ ಪ್ರೀತಿಯನ್ನು ನೋಡಿ ಗುರುಮಾತೆ ಅಲ್ಲಿಗೆ ಬಂದರು. ಪ್ರೀತಿ, ಏನಾ ಕ್ಲಾಸ್ ಇಲ್ವಾ ಇವಾಗ? ಪ್ರೀತಿಯು ಕಣ್ಣೀರು ಹಾಕುತ್ತಾ ಕೆಳಗೆ ನೋಡುತ್ತಿದ್ದಳು. ಗುರುಮಾತೆ ಶಾರದಮ್ಮ ಮಾತನಾಡಿಸಿದಳು. ಮಾತನಾಡಲೇ ಇಲ್ಲ. ಪ್ರೀತಿ ಕಣ್ಣೀರು ಹಾಕುವುದನ್ನು ನೋಡಿ. ಏನಾಯ್ತು ಪ್ರೀತಿ? ಗುರುಮಾತೆ, ನನ್ನಣ್ಣ ತುಂಬಾ ಅಸ್ವಸ್ಥ.
ನಮ್ಮಮ್ಮ ಇನ್ನೂ ದುರ್ಬಲ, ನಮಗೆ ಹಣ ಬೇಕು, ಆದ ಕಾರಣ ನಾನು ದುಡಿಯಲು ಹೊರಡುತ್ತೇನೆ. ಇದನ್ನು ಕೇಳಿ ಶಾರದಮ್ಮನ ಮನಸ್ಸಿನಲ್ಲಿ ಅಯ್ಯೋ ಎನಿಸಿತು. ಇದಕ್ಕೆಲ್ಲ ನಿನ್ನ ಓದನ್ನ ನಿಲ್ಲಿಸುವುದು ಪರಿಹಾರ ಅಲ್ಲ ಕಣೆ. ಮೇಡಮ್, ಸಾಲ್ಗಾರ 3 ದಿನ ಸಮಯ ಕೊಟ್ಟಿದ್ದಾನೆ, ಅಷ್ಟ್ರಲ್ಲಿ ತೀರ್ಸ್ಬೇಕು. ನೀನೀಗ ಹೋಗಿ ತರಗತಿಯಲ್ಲಿ ಕುಳಿತುಕೋ, ನಾನಿದನ್ನು ನೋಡಿಕೊಳ್ಳುತ್ತೇನೆ. ಇದನ್ನು ಕೇಳಿ ಶಾರದಮ್ಮ ಮನಸ್ಸಿನಲ್ಲಿ ಒಂದು ಗಟ್ಟಿ ನಿರ್ಧಾರ ಮಾಡಿದಳು. ಶಾರದಮ್ಮ ತಕ್ಷಣ ಮುಖ್ಯ ಶಿಕ್ಷಕರ ಹತ್ತಿರ ಹೋದಳು. ಶಿಕ್ಷಕರ ಹತ್ತಿರ ಪ್ರೀತಿಯ ಎಲ್ಲಾ ಕಷ್ಟವನ್ನು ತಿಳಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಶಾಲೆಯ ಸ್ಟಾಫ್ ರೂಮಿನಲ್ಲಿ ಎಲ್ಲಾ ಗುರುಗಳು ಸೇರಿದರು. ಇದು ಒಬ್ಬ ಹುಡುಗನ ತ್ಯಾಗದ ಕಥೆ. ನಾವು ಕೈಕಟ್ಟಿ ನೋಡಬಾರದು. ಅವರು ತೀರ್ಮಾನ ಮಾಡಿದರು. ಊರಿನವರಿಗೆ ಹೇಳಿ ಚಿಕ್ಕ ದೇಣಿಗೆ ಸಂಗ್ರಹಿಸಿ ಸಾಲ ತೀರಿಸಬೇಕು ಎಂದು. ಅವತ್ತು ಸಂಜೆ ಶಾರದಮ್ಮ ಪ್ರೀತಿಯ ಮನೆಗೆ ಬಂದರು. ಲಕ್ಷ್ಮಮ್ಮನ ಕೈ ಹಿಡಿದು, ಅಕ್ಕ, ಭಯಪಡಬೇಡಿ, ನಾವು ನಿಮ್ಮ ಜೊತೆಗೇ ಇದ್ದೀವಿ. ಲಕ್ಷ್ಮಮ್ಮಳಿಗೆ ಮಾತೆ ಬರಲಿಲ್ಲ. ಕಣ್ಣೀರು ಹಾಕುತ್ತಾ ತಲೆ ಕೆಳಗೆ ಮಾಡಿದರು. ಪ್ರೀತಿಯು ಅಲ್ಲಿಯೇ ನಿಂತಿದ್ದಳು. ದೇವರು ನಿಮ್ಮೂಲಕ ಬಂದಿದ್ದಾನೆ ಅಮ್ಮ. ಆ ದಿನ ಒಬ್ಬ ಚಿಕ್ಕ ಹುಡುಗಿ ತನ್ನ ಬದುಕನ್ನ ಬಿಟ್ಟು ಅಣ್ಣನ ಬದುಕಿಗಾಗಿ ನಿಂತಳು. ಮತ್ತು ಒಬ್ಬ ಗುರುಮಾತೆ ಈ ಕುಟುಂಬದ ಪಾಲಿಗೆ ದೇವರ ದೂತೆಯಾದ. ಈ ರವಿಯ ಪರಿಸ್ಥಿತಿಯನ್ನು ಊರಿನವರ ಮುಂದೆ ಹೇಳಿ ದೇಣಿಗೆ ರೂಪದಲ್ಲಿ ಹಣವನ್ನು ನೀಡಲು ಊರಿನ ಜನರ ಹತ್ತಿರ ಎಲ್ಲಾ ಶಿಕ್ಷಕರು ಕೇಳಿಕೊಂಡರು. ಆ ದಿನ ಬೆಳಗ್ಗೆ ಊರಿನವರು ಮನೆಯಲ್ಲಿ ಸೇರಿ ಚರ್ಚಿಸಿದರು. ಒಬ್ಬರೊಬ್ಬರು ತಮ್ಮ ಹೃದಯದಿಂದ ದೇಣಿಗೆ ನೀಡಿದರು. ಚಿಕ್ಕ ಹಣ, ದೊಡ್ಡ ಪ್ರೀತಿ ಮತ್ತು ಸಹಾಯದ ಮನಸ್ಸು ಒಂದುಗೂಡಿದಾಗ ಸಾಲಗಾರನ ಹೊಣೆಭಾರ ಕಡಿಮೆಯಾಯಿತು. ಒಬ್ಬ ಅಣ್ಣನ ತ್ಯಾಗ, ಒಬ್ಬ ತಂಗಿಯ ಪ್ರೀತಿ ಮತ್ತು ಊರಿನ ಏಕತೆಯ ಬಲ, ಈ ದಿನವೆಲ್ಲ ಈ ಕುಟುಂಬದ ಹೊಸ ಭರವಸೆಯ ಬೆಳಕು ತಂದಿತು. ಆ ಹಣವನ್ನು ಊರಿನವರೆಲ್ಲರೂ ಸೇರಿ ಆ ಸಾಲ ಕೊಟ್ಟ ಸಾಹುಕಾರನಿಗೆ ಹೋಗಿ ಕೊಟ್ಟರು. ಇತ್ತ ರವಿಯ ಸಾಲ ತೀರಿತು. ರವಿ 3-4 ದಿನಗಳಲ್ಲಿ ಸ್ವಲ್ಪ ಸುಧಾರಿಸಿಕೊಂಡನು. ಈ ವಿಷಯವನ್ನೆಲ್ಲ ತಿಳಿದ ರವಿಗೆ ಸಂತೋಷದ ಕಣ್ಣೀರು ಸುರಿದವು. ಸ್ವಲ್ಪ ವರ್ಷಗಳ ನಂತರ ರವಿ ಮತ್ತು ಪ್ರೀತಿ ಇಬ್ಬರೂ ದೊಡ್ಡವರಾಗಿದ್ದಾರೆ. ಪ್ರೀತಿ ಈಗ 11ನೇ ತರಗತಿಯಲ್ಲಿ ವ್ಯಾಸಂಗ. ಹೆಚ್ಚಿನ ವ್ಯಾಸಂಗಕ್ಕೆಂದು ರವಿಯು ತಂಗಿಯನ್ನು ದೂರದ ಊರಿಗೆ ಕಾಲೇಜಿಗೆ ಕಳುಹಿಸಿದನು. ಇತ್ತ ರವಿ ಕೂಲಿ ಮಾಡಿ ತಂಗಿಗೆ ಕಾಲೇಜು ಶುಲ್ಕವನ್ನು ಕಳುಹಿಸುತ್ತಿದ್ದ. ಹೀಗೆ ಪ್ರೀತಿಯ ವಿದ್ಯಾಭ್ಯಾಸ ಮುಂದುವರೆಯಿತು. ಕೆಲವು ವರ್ಷಗಳ ನಂತರ ಪ್ರೀತಿಯು ಊರಿಗೆ ಬಂದಳು. ಅಣ್ಣ, ಚೆನ್ನಾಗಿದ್ದೀಯಾ? ಅಮ್ಮ, ನೀನ್ ಹೇಗಿದ್ದೀಯಾ? ನೀನ್ ಚೆನ್ನಾಗಿದ್ರೆ ಇಲ್ಲಿ ನಾವು ಚೆನ್ನಾಗಿರ್ತೇವೆ ತಂಗಿಯಮ್ಮ. ಅಣ್ಣಯ್ಯ, ಮೊದಲು ನೀನು ಚೆನ್ನಾಗಿರ್ಬೇಕು. ನಮಗೇನಾಗಿದೆ ಅಮ್ಮ, ನಾವು ಚೆನ್ನಾಗಿದ್ದೇವೆ. ಹೀಗೆ ಮಾತನಾಡುತ್ತಾ ದಿನ ಕಳೆದಂತೆ ಗೊತ್ತಾಗ್ಲಿಲ್ಲ. ಸಂಜೆ ಹೊತ್ತಿನಲ್ಲಿ ರವಿಯು ಪ್ರೀತಿಯನ್ನು ಊರ ಕಡೆ ಕರೆದುಕೊಂಡು ಹೋದ. ಬಹಳ ದಿನಗಳ ನಂತರ ಊರಿಗೆ ಬಂದ ಪ್ರೀತಿ ತನ್ನ ಹಳ್ಳಿಯನ್ನು ಕಂಡು ಸಂತೋಷಪಟ್ಟಳು, ಕುಣಿದಾಡಿದಳು. ಅಣ್ಣಯ್ಯ, ನೀನು ಒಂದು ಬೇಗ ಮದುವೆಯಾಗ್ಬಾರಡೆ? ನಿನ್ನ ಮದುವೆ ಆಗುವವರೆಗೂ ನಾನು ಹೇಗೆ ಮಾಡ್ಕೊಳ್ಳಿ ತಂಗಿ? ನನ್ ಮದ್ವೆ ಬಗ್ಗೆ ಚಿಂತೆ ಬೇಡ, ನಾನಿನ್ನು ವ್ಯಾಸಂಗ ಮುಂದುವರಿಸ್ತೇನೆ. ಈಗ ನಿನಗೆ ಕೆಲಸ ಮಾಡಲು ಶಕ್ತಿ ಬೇಕು. ಅಮ್ಮನಿಗ ತೊಂದರೆಗಳು ಜಾಸ್ತಿ. ಆಯ್ತು ಬಿಡಮ್ಮ, ನೋಡೋಣ. ಬಾ ಅಣ್ಣಯ್ಯ, ಮನೆಗೋಗೋಣ. ಇಬ್ಬರೂ ಊರನ್ನು ಸುತ್ತಾಡಿಕೊಂಡು ಮನೆಗೆ ಬಂದರು. ಪ್ರೀತಿಯು ಲಕ್ಷ್ಮಮ್ಮಳ ಹತ್ತಿರ ಓಡಿ ಬಂದಳು. ಅಮ್ಮ, ಅಣ್ಣನಿಗೆ ಮದ್ವೆ ಮಾಡೋಣ, ನಿನಗೂ ಕಷ್ಟವಾಗುತ್ತಿದೆ. ನಿನ್ನಣ್ಣನ ಒಪ್ಪಿಸಮ್ಮ, ಮದ್ವೆ ಮಾಡೋಣ. ಪ್ರೀತಿಯು ರವಿಯನ್ನು ಕಾಡಿಬೇಡಿ ಮದುವೆಗೆ ಒಪ್ಪಿಸಿದಳು. ಕೆಲವು ದಿನಗಳಲ್ಲಿ ರವಿಯ ಮದುವೆಯೂ ಆಯಿತು. ರವಿಯ ಹೆಂಡತಿ ಭಾರತಿ
ಪ್ರೀತಿ ಮತ್ತು ಭಾರತಿ ಇಬ್ಬರು ಸ್ನೇಹಿತರಂತೆ ಹೊಂದಿಕೊಂಡರು. ಕೆಲವು ದಿನಗಳು ಹೀಗೆ ಸಾಗಿದವು. ಪ್ರೀತಿಯ ಬೇಸಿಗೆ ರಜೆ ಮುಗಿದಿತ್ತು. ಮತ್ತೆ ಕಾಲೇಜಿಗೆ ಹೋಗುವ ಸಮಯ ಬಂದಿತ್ತು. ಅಣ್ಣಯ್ಯ, ನಾನು ನಾಳೆ ಕಾಲೇಜಿಗೆ ಹೊರಡ್ತೇನೆ. ನಾಳೆ ನನ್ನ ತರಗತಿಗಳು ಪ್ರಾರಂಭವಾಗುತ್ತಿವೆ. ಆಯಿತು ಕಣಮ್ಮ, 2 ದಿನ ಬಿಟ್ಟು ಹೋಗುವಂತೆ. ರವಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದವು. ಅದನ್ನು ಹೊರಹಾಕದೆ ಮನಸ್ಸಿನಲ್ಲಿ ಇಟ್ಟುಕೊಂಡ. ಲಕ್ಷ್ಮಮ್ಮಳು ಕೂಡ ಕಣ್ಣಲ್ಲಿ ನೀರು ತಂದಳು. ಮರುದಿನ ಮುಂಜಾನೆ ಸೂರ್ಯ ಉದಯಿಸುವ ವೇಳೆ ಪ್ರೀತಿಯು ಕಾಲೇಜ್ಗೆ ಹೋಗಲು ರೆಡಿಯಾಗಿ ನಿಂತಿದ್ದಳು. ರವಿಯು ಕೆಲಸಕ್ಕೆ ಬರುತ್ತೇನೆ ಎಂದು ಹೇಳಿ ಮುಂಚಿತವಾಗಿ ಹಣವನ್ನು ತೆಗೆದುಕೊಂಡು ಬಂದಿದ್ದ. ಸಾಲ ಮಾಡಿ ತಂಗಿಗೆ ಹಣವನ್ನು ಕೊಟ್ಟು ಕಾಲೇಜಿಗೆ ಕಳುಹಿಸಿದ. ಹಣವನ್ನು ಕೊಡುವುದನ್ನು ನೋಡಿ ಭಾರತಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಇತ್ತ ಪ್ರೀತಿಯು ಓದಲು ಕಾಲೇಜಿಗೆ ಹೋದಳು. ಲಕ್ಷ್ಮಮ್ಮ ಮತ್ತು ರವಿ ಮಂಚದ ಮೇಲೆ ಕುಳಿತಿದ್ದರು. ಭಾರತಿ ಕೆಲಸ ಮಾಡುತ್ತಿದ್ದಳು. ಭಾರತಿ, ಬೇಗ ಅಡುಗೆ ಮಾಡು, ನಾನು ಕೆಲಸಕ್ಕೆ ಹೊರಡಬೇಕು. ನೀವು ಬಂದು ಸಹಾಯ ಮಾಡಿ. ಕುಳಿತುಕೊಂಡು ಹೇಳಿದ್ರೆ ಒಬ್ಳೆ ಎಷ್ಟು ಮಾಡಬೇಕು? ಲಕ್ಷ್ಮಮ್ಮಳಿಗೆ ಕೋಪ ಬಂದಿತ್ತು. ಆದರೆ ಅದನ್ನು ತೋರಿಸದೆ ಮನಸ್ಸಿನಲ್ಲಿ ಅಡಗಿಸಿಕೊಂಡಳು. ರವಿಯು ಇದಕ್ಕೆ ಪ್ರತಿಯುತ್ತರ ಕೊಡದೆ ಊಟ ಮಾಡದೆ ಕೆಲಸಕ್ಕೆ ಹೋದ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಮಾಡದೆ ಕೆಲಸ ಮಾಡಿದ. ಸಂಜೆ ಮನೆಗೆ ಬಂದನು. ಭಾರತಿ, ಈಗಲಾದ್ರೂ ಊಟಕ್ಕೆ ಕೊಡು. ನೀವೇ ಬಂದು ಹಾಕಿಕೊಂಡು ಊಟ ಮಾಡಿ, ನನಗೆ ಸುಸ್ತಾಗಿದೆ. ಇದನ್ನು ಗಮನಿಸಿದ ಲಕ್ಷ್ಮಮ್ಮ, ಬಾರವಿ, ನಾನು ಬಡಿಸಿಕೊಡ್ತೇನೆ. ಬೆಳಿಗ್ಗೆಯಿಂದ ದುಡಿದು ತುಂಬಾ ದಣಿವಾಗಿರ್ಬೇಕು ನಿನ್ಗೆ. ಅಮ್ಮ, ಬೇಗ ಹಾಕಿಕೊಡು, ನನಗೆ ತುಂಬಾ ಹಸಿವಾಗಿದೆ. ಹೀಗೆ ದಿನಗಳು ಸಾಗಿದವು. ಭಾರತಿಯು ಅದನ್ನು ಬಿಟ್ಟು ಮತ್ತೆ ಇವರ ಜೊತೆ ಚೆನ್ನಾಗಿ ಹೊಂದಿಕೊಂಡಳು. ಹೀಗೆ ಹೊಂದಿಕೊಳ್ಳುವಷ್ಟರಲ್ಲಿ ಪ್ರೀತಿಯು ಬರೆದಂತಹ ಒಂದು ಪತ್ರವನ್ನು ಪೋಸ್ಟ್ ಮಾಸ್ಟರ್ ಅಲ್ಲಿಗೆ ಬಂದನು. ಆ ಪತ್ರವನ್ನು ಭಾರತಿ ಕೈಗೆ ಕೊಟ್ಟನು. ಲಕ್ಷ್ಮಮ್ಮ ಅಲ್ಲಿಯೇ ನಿಂತಿದ್ದಳು. ಸಂಜೆ ಕೆಲಸ ಮುಗಿಸಿ ರವಿ ಮನೆಗೆ ಬಂದನು. ತಂಗಿಯ ಬರೆದ ಪತ್ರವನ್ನು ನೋಡಿ ಇದನ್ನು ಓದಿ ಹೇಳು ಎಂದು ಭಾರತಿಗೆ ಹೇಳಿದನು. ಅಣ್ಣ, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ನೀವು ಕ್ಷೇಮವಾಗಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ. ಅಮ್ಮ ಮತ್ತು ಅತ್ತಿಗೆ ಚೆನ್ನಾಗಿದ್ದಾರೆ ಎಂದು ಭಾವಿಸಿದ್ದೇನೆ ಎಂದು ಭಾರತಿ ಓದಿ ಹೇಳಿದಳು. ಆದರೆ ಭಾರತಿಯು ಪ್ರೀತಿಯ ಅಂತಿಮ ಪರೀಕ್ಷೆ ಶುಲ್ಕವನ್ನು ಕಟ್ಟಲು ಹಣವನ್ನು ಕೇಳುವ ಸಲುವಾಗಿ ಪತ್ರ ಬರೆದಿದ್ದಳು. ಈ ವಿಷಯವನ್ನು ಭಾರತಿ ರವಿಗೆ ಹೇಳಲೇ ಇಲ್ಲ. ಹೀಗೆ ಕೆಲವು ದಿನಗಳ ಕಳೆದವು. ಮತ್ತೆ ಪ್ರೀತಿಯಿಂದ ಒಂದು ಪತ್ರ ಬಂದಿತ್ತು. ಆ ಪತ್ರವನ್ನು ತೆಗೆದುಕೊಂಡು ಬಂದವನು ಪೋಸ್ಟ್ ಆಫೀಸರ. ರವಿ, ನಿನಗೆ ಪತ್ರ ಬಂದಿದೆ ನೋಡತ್ತಾ? ಸರ್, ನೀವೇ ಓದಿ ಹೇಳಿ, ನನ್ಗೆಲ್ಲಿ ಓದಲು ಬರಬೇಕು? ಆಯ್ತು ಕಣೋ ರವಿ, ಬಾ ಓದಿ ಹೇಳ್ತೇನೆ. ಆ ವ್ಯಕ್ತಿಯು ಆ ಪತ್ರವನ್ನು ತೆಗೆದು ಓದಲು ಶುರು ಮಾಡಿದ. ಅಣ್ಣ, ನೀವು ಚೆನ್ನಾಗಿದ್ದೀರೆಂದು ಭಾವಿಸಿದ್ದೇನೆ. ಇಲ್ಲಿ ನಾನೂ ಕೂಡ ಚೆನ್ನಾಗಿದ್ದೇನೆ. ನನ್ನ ಕಾಲೇಜಿನ ಅಂತಿಮ ಪರೀಕ್ಷೆಯ ಶುಲ್ಕವನ್ನು ಕಟ್ಟುವ ಸಲುವಾಗಿ ಕಳೆದ ಬಾರಿ ಪತ್ರವನ್ನು ಬರೆದಿದ್ದೆ. ಆದ್ರೆ ನೀನು ಹಣವನ್ನು ನೀಡದ ಕಾರಣ ಇಲ್ಲಿ ತುಂಬಾ ತೊಂದರೆ ಆಗ್ತಿದೆ. ನಿನ್ನ ಕಷ್ಟ ನನಗೂ ಅರ್ಥವಾಗುತ್ತೆ ಅಣ್ಣ. ಆದ್ರೆ ಇದು ನನ್ನ ಅಂತಿಮ ಪರೀಕ್ಷೆ ಇರೋದ್ರಿಂದ ಬೇಗನೆ ಹಣವನ್ನು ಕಳುಹಿಸಿ. ಧನ್ಯವಾದಗಳು ಅಣ್ಣಯ್ಯ. ಇದನ್ನ ಕೇಳಿ ಕೋಪದಲ್ಲಿಯೇ ಮನೆಗೆ ಬಂದ ರವಿ ಜೋರಾಗಿ ಹೆಂಡತಿಯನ್ನ ಕೂಗಿದನು. ಭಾರತಿ, ಏ ಭಾರತಿ, ಬಾರೆ ಹೊರಗೆ, ಏನ್ ಮಾಡ್ತಿದೀಯಾ? ಅಷ್ಟರಲ್ಲಿ ಲಕ್ಷ್ಮಮ್ಮ ಹೊರಗೆ ಓಡಿ ಬಂದಳು. ಲಕ್ಷ್ಮಮ್ಮನ ಹಿಂದಿನಿಂದ ಭಾರತಿ ಕೂಡ ಬಂದಳು. ಏನಾಯ್ತು ರವಿ, ಯಾಕೆ ಜೋರಾಗಿ ಕೂಗ್ತಿದ್ಯಾ? ಅಮ್ಮ ನೋಡು, ಇವಳು ನನ್ನ ತಂಗಿ ಪರೀಕ್ಷೆ ಶುಲ್ಕವನ್ನು ಕಟ್ಟಲು ಹಣವನ್ನು ಕಳಿಸು ಎಂದು ಪತ್ರ ಬರೆದರೆ ಇವಳು ಅದನ್ನು ಓದಿ ನನಗೆ ತಿಳಿಸಲೇ ಇಲ್ಲ. ಈಗ ಪ್ರೀತಿಗೆ ತುಂಬಾ ತೊಂದರೆ ಆಗುತ್ತಿದೆ. ಇದಕ್ಕೆಲ್ಲ ಕಾರಣ ಇವಳೇ. ಇದಕ್ಕೆಲ್ಲವೂ ಕಾರಣ ನಾನೇನಾ? ಮೊದಲು ನೀವು ಸರಿ ಇರಬೇಕಿತ್ತು. ನೀನು ದುಡಿದು ನಿನ್ನ ತಂಗಿಗೆ ಕಳಿಸುತ್ತೀಯ. ಅಲ್ಲಿ ನಿನ್ನ ತಂಗಿ ಏನು ಮಾಡುತ್ತಿದ್ದಾಳೆ ಎಂದು ಯಾರಿಗೆ ಗೊತ್ತು? ಅವಳು ಅಲ್ಲಿ ಹಾಯಾಗಿದ್ದಾಳೆ, ನೀನು ಇಲ್ಲಿ ದುಡಿಯುತ್ತಾ ಇದ್ದೀಯ. ನಾವು ಕಷ್ಟಪಟ್ಟು ಅವಳಿಗೆ ಹಣವನ್ನು ಕಳಿಸಬೇಕು. ಅದೆಲ್ಲವನ್ನು ಕೇಳಲು ನೀನ್ ಯಾರು?
ನಾನು ನಿಮ್ಮ ಕಟ್ಟಿಕೊಂಡ ಹೆಂಡತಿ. ಛೆ, ನೀನೊಬ್ಳು ಹೆಣ್ಣ. ಅಮ್ಮ, ನಾನು ಎಲ್ಲಾದ್ರೂ ಸಾಲವನ್ನ ಕೇಳಿಕೊಂಡು ತಂಗಿಗೆ ಹಣವನ್ನ ಕಳಿಸ್ತೇನೆ. ಪಾಪ ಅವಳಿಗೆ ಕಷ್ಟವಾಗ್ತಿದೆ. ಹೀಗೆ ತಾಯಿಗೆ ಹೇಳಿ ಊರಲ್ಲಿ ಸಾಲ ಕೇಳಲು ಹೊರಟನು. ಹೀಗೆ ತುಂಬಾ ದೂರ ನಡೆದ ನಂತರ ಶಂಕರ್ ಮನೆಗೆ ತಲುಪಿದನು. ಅಲ್ಲಿ ಜೋರಾಗಿ ಕೂಗಿದನು, ಅಣ್ಣ ಅಣ್ಣ, ಯಾರಿದ್ದೀರಾ ಒಳಗೆ? ಓ ರವಿ, ನೀನೇನಪ್ಪ ಇಲ್ಲಿ? ಅಣ್ಣ, ನನ್ನ ತಂಗಿಗೆ ಸ್ವಲ್ಪ ಹಣವನ್ನು ಕಳಿಸಬೇಕಾಗಿತ್ತು. ನೀವು ಸ್ವಲ್ಪ ಹಣವನ್ನು ಸಾಲ ಕೊಡುತ್ತೀರಾ? ನಾನು ನಿಮ್ಮ ಹೊಲದಲ್ಲಿ ದುಡಿದು ಮುಟ್ಟಿಸುತ್ತೇನೆ. ಆಯ್ತ್ಕೊಣೋ ರವಿ, ತೆಗೆದುಕೊಳ್ಳಿ ಈ ಹಣವನ್ನು. ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡು. ಆಯ್ತು ಅಣ್ಣ, ಬರ್ಬೇತಿ. ಹೀಗೆ ಅಲ್ಲಿ ತೆಗೆದುಕೊಂಡ ಸಾಲವನ್ನು ತಂಗಿಗೆ ಪತ್ರದ ಮೂಲಕ ಕಳುಹಿಸಿದನು. ಇತ್ತ ತಂಗಿಯು ಹಣವನ್ನು ತೆಗೆದುಕೊಂಡಳು. ಅಂತಿಮ ಪರೀಕ್ಷೆ ಬರೆದಳು. ಕಾಲೇಜಿಗೆ ಪ್ರಥಮ ಬಂದಳು. ಹೀಗೆ ಅವಳು ಓದುತ್ತಾ ಹೆಚ್ಚಿನ ಅಭ್ಯಾಸ ಅಲ್ಲಿಯೇ ಮುಂದುವರಿಸಿದಳು. ಇಲ್ಲಿ ರವಿಯು ದಿನವಿಡೀ ಕೂಲಿ ಮಾಡಲು ಹೊರಟಿದ್ದನು. ಇದನ್ನು ಕಂಡು ಭಾರತಿ ಹೊಟ್ಟೆ ಕಿಚ್ಚುಪಡುತ್ತಿದ್ದಳು. ಹೇಗಾದರೂ ಮಾಡಿ ಅವಳಿಗೆ ಹಣವನ್ನು ಕಳುಹಿಸುವುದನ್ನು ನಿಲ್ಲಿಸಬೇಕೆಂದು ಹಠತೊಟ್ಟಳು. ಸ್ವಲ್ಪ ದಿನಗಳ ನಂತರ ಪ್ರೀತಿಗೆ ದೊಡ್ಡ ಕೆಲಸ ಸಿಕ್ಕಿತು. ಪ್ರೀತಿಯು ಅಣ್ಣನನ್ನು ನೋಡಲು ಬರಲೇ ಇಲ್ಲ. ಕೆಲವು ತಿಂಗಳು ಪತ್ರಗಳನ್ನು ಕಳುಹಿಸುವುದನ್ನು ನಿಲ್ಲಿಸಿದಳು. ರವಿಗೆ ಸಂಕಟವಾಗುತ್ತಿತ್ತು. ತಂಗಿಯನ್ನು ನೋಡಲು ಮನಸ್ಸು ಕಾಯುತ್ತಿತ್ತು. ರವಿಯು ಯೋಚನೆ ಮಾಡಿ ಸೀಟಿಗೆ ಹೋಗಿ ಬರಬೇಕೆಂದು ಅಂದುಕೊಂಡನು. ಮನೆಯಲ್ಲಿ ತಾಯಿಗೆ ಮತ್ತು ಭಾರತಿಗೆ ಹೇಳಿ ಸೀಟಿಗೆ ಹೋದನು. ಅಲ್ಲಿ ಪ್ರೀತಿಯೂ ಕಾಣಲಿಲ್ಲ. ಅಲ್ಲಿ ಯಾರನ್ನಾದರೂ ಕೇಳಿದರೂ ಅವರು ಕೂಡ ಪ್ರೀತಿಯ ಬಗ್ಗೆ ಹೇಳಲಿಲ್ಲ. ರವಿ ದಿನವಿಡೀ ಸುತ್ತಾಡಿ ಸುತ್ತಾಡಿ ಬೇಸತ್ತು ಮತ್ತೆ ಮನೆಗೆ ಬಂದನು. ಹೀಗೆ ದಿನಗಳು ಸಾಗಿದವು. ಸ್ವಲ್ಪ ವರ್ಷಗಳ ನಂತರ ಪ್ರೀತಿಯು ಊರಿಗೆ ಬಂದಳು. ರವಿಗೆ ಹುಷಾರಿರಲಿಲ್ಲ. ಮಲಗಿದ್ದನು. ಪ್ರೀತಿಯು ಬಂದಿರುವುದನ್ನು ಕಂಡು ತುಂಬಾ ಸಂತೋಷವಾಯಿತು. ಅಣ್ಣ, ನನಗೆ ಕೆಲಸ ಸಿಕ್ಕಿತು. ನನ್ನ ಕೈ ಕೆಳಗೆ 50 ಜನ ಕೆಲಸ ಮಾಡ್ತಾರೆ. ಒಳ್ಳೇದಾಯ್ತು ಕಣಮ್ಮ. ನನ್ನ ಪರಿಶ್ರಮಕ್ಕೆ ದೇವರು ಪ್ರತಿಫಲ ಕೊಟ್ಟ. ಅಣ್ಣ, ನಿಮ್ಮ ಪರಿಶ್ರಮವೇನಿದೆ? ಇದರಲ್ಲಿ ನನ್ನ ಪರಿಶ್ರಮ ತುಂಬಾ ಇದೆ. ನೀವು ಕೊಟ್ಟಿರುವುದು ಹಣವನ್ನು ಮಾತ್ರ. ಆ ಹಣವನ್ನು ನಾನು ನಿಮಗೆ ಈಗ ಕೊಡ್ತೇನೆ. ನಿಮ್ಮ ಪರಿಶ್ರಮ ನನಗೆ ಬೇಡ. ರವಿಗೆ ಸಿಡಿಲು ಬಡೆದಂತಾಯಿತು. ರವಿ ಮೂರ್ಛೆ ತಪ್ಪಿ ಬಿದ್ದನು. ಭಾರತಿಯು ಒಳಗಿನಿಂದ ನೀರು ತೆಗೆದುಕೊಂಡು ಓಡಿ ಬಂದಳು. ಆದರೆ ಪ್ರೀತಿಯು ಅಣ್ಣನನ್ನು ಗಮನಿಸಲೇ ಇಲ್ಲ. ಪ್ರೀತಿಗೆ ದುರಹಂಕಾರ ಜಾಸ್ತಿನೇ ತುಂಬಿತ್ತು. ಇದೆಲ್ಲವನ್ನು ಗಮನಿಸುತ್ತಿದ್ದ ಲಕ್ಷ್ಮಮ್ಮ ಪ್ರೀತಿಯನ್ನು ಕರೆದು ರವಿ ಪಟ್ಟ ಕಷ್ಟವನ್ನು ಹೇಳಿದಳು. ಪ್ರೀತಿ, ನಿಮ್ಮ ಅಣ್ಣ ನಿನ್ನ ಸಲುವಾಗಿ ತುಂಬಾ ಕಷ್ಟಪಟ್ಟಿದ್ದಾನೆ. ಅಮ್ಮ, ಅಣ್ಣ ಕಷ್ಟಪಟ್ಟಿರೋದು ನನ್ ಸಲುವಾಗಿ ಅಲ್ಲ, ನಿನ್ ಸಲುವಾಗಿ. ನನಗೆ ಹಣವನ್ನ ನೀಡಿದ್ದೀರಿ. ನಾನು ನಿಮಗೆ ಹಣವನ್ನ ಕೊಟ್ಟು ಹೋಗ್ತೇನೆ. ತೆಗೆದುಕೋ ನಿನ್ನ ಹಣವನ್ನು. ನಿನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೋ ಎಂದು ಪ್ರೀತಿಯು ಹಣದ ಬ್ಯಾಗನ್ನು ರವಿಯ ಮುಂದೆ ಇಟ್ಟಳು. ಆದರೆ ರವಿಯು ಆ ಹಣವನ್ನು ಮುಟ್ಟಲೇ ಇಲ್ಲ. ಭಾರತಿಗೆ ಹಣವನ್ನು ತೆಗೆದುಕೊಳ್ಳಬೇಕೆಂಬ ಆಸೆ. ಆದರೆ ರವಿ ನಿರಾಕರಿಸಿದ. ತನ್ನ ತಂಗಿಯು ಅಣ್ಣನ ಪರಿಶ್ರಮಕ್ಕೆ ಬೆಲೆಯನ್ನು ಕೊಡದೆ ತುಂಬಾ ಕಠೋರವಾಗಿ ಮಾತನಾಡಿದಳು. ಪ್ರೀತಿ, ನನಗೆ ಈ ಹಣ ಬೇಡಮ್ಮ. ನಾನು ನಿನ್ನ ಸಲುವಾಗಿ ತುಂಬಾ ಕೆಲಸ ಮಾಡಿದ್ದೇನೆ. ನೀನು ನನ್ನ ಸಲುವಾಗಿ ಕೆಲಸ ಮಾಡಿದ್ಯಾ ಎಂದೆ. ಅದರ ಕೂಲಿಯನ್ನು ಕೊಡಲು ಬಂದಿದ್ದೇನೆ. ನನಗೆ ನಿನ್ನ ಹಣ ಬೇಡ ಅಮ್ಮ. ನಿಮ್ಗೆ ಬೇಡ ಅಂದ್ರೆ ಏನಾಯ್ತು? ನಾನು ಆ ಹಣವನ್ನು ತೆಗೆದುಕೊಂಡು ಹೋಗ್ತೇನೆ. ಇಲ್ಲೇ ಬಿದ್ದಿರಿ ಎಂದು ಪ್ರೀತಿಯು ಅಲ್ಲಿಂದ ಹೊರಟು ಹೋದಳು. ಇತ್ತ ರವಿಯು ಪ್ರೀತಿಯ ವಿದ್ಯಾಭ್ಯಾಸಕ್ಕೆ ಮಾಡಿದ ಸಾಲವನ್ನು ಇನ್ನು ತೀರಿಸುತ್ತಲೇ ಆ ಶಂಕರನ ಹತ್ತಿರ ದುಡಿಯುತ್ತಿದ್ದ. ಆದರೆ ಪ್ರೀತಿಯ ಅಣ್ಣನ ಪರಿಶ್ರಮಕ್ಕೆ ಮೋಸ ಮಾಡಿ ಸಿಟಿಗೆ ಹೊರಟು ಹೋದಳು. ಪ್ರೀತಿಯು ಸಿಟಿಗೆ ಹೋದ ನಂತರ ತನ್ನ ಪ್ರಿಯತಮನೊಡನೆ ಮದುವೆಯಾಗಿ ಸಂಸಾರ ನಡೆಸತೊಡಗಿದರು. ಕೈತುಂಬಾ ಸಂಬಳ, ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು. ರೀ, ನಾನು ಕೆಲಸಕ್ಕೆ ಹೊರಡ್ತೇವೆ. ಆಯ್ತು ಕಣೆ, ಹೋಗಿ ಬಾ. ಹೀಗೆ ಕೆಲವು ವರ್ಷಗಳ ಕಳೆದವು. ರವಿಗೆ 2 ಗಂಡು ಮಕ್ಕಳು. ತುಂಬಾ ಸಾಲದಲ್ಲಿ ದುಡಿತಿದ್ದ ರವಿ. ತಂಗಿಯ ನೆನಪು ದಿನವಿಡೀ ಕಾಡುತ್ತಲೇ ಇತ್ತು. ರವಿಗೆ ಪ್ರೀತಿ ನಡೆದುಕೊಂಡ ರೀತಿ ಅಚ್ಚಳಿಯದಂತೆ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು.
ರವಿಶಂಕರ್ನ ಹತ್ತಿರ ಕೆಲ್ಸಕ್ಕೆ ಹೋದನು. ರವಿಯು ಶಂಕರಣ್ಣ ಹೊಲದಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಇದನ್ನು ಗಮನಿಸಿದ ಶಂಕರ್ ರವಿಯ ಹತ್ತಿರ ಬಂದನು. ಏನಪ್ಪ ರವಿ, ನಿನ್ ತಂಗಿ ಬಹಳ ವರ್ಷಗಳಾಯ್ತು ಊರಿಗೆ ಬಂದೇ ಇಲ್ಲ. ಏನ್ ಸಮಾಚಾರ? ಹೇಗ್ ನಡೀತಿದೆ ಅಂತ ಅಭ್ಯಾಸ? ಹೌದಣ್ಣ, ನನ್ ತಂಗಿಗೆ ಸರ್ಕಾರಿ ನೌಕರಿ ಸಿಕ್ಕಿದೆ. ಆದ್ರಿಂದ ಅವಳು ತುಂಬಾ ಬ್ಯುಸಿ ಇರ್ತಾಳೆ. ಅದಕ್ಕೆ ಊರಿಗೆ ಬರೋದು ತುಂಬಾ ದಿನಗಳಾಯಿತು. ಏನಪ್ಪ, ನಿನ್ನ ಪರಿಶ್ರಮಕ್ಕೆ ದೇವರು ಒಳ್ಳೆಯದನ್ನು ಮಾಡಿದ. ಹೌದಣ್ಣ. ರವಿ ಕಣ್ಣಲ್ಲಿ ನೀರು ತುಂಬಿದವು. ಅಳುತ್ತಾ ಹಾಗೆ ಕೆಲಸ ಮುಂದುವರಿಸಿದ. ಹೀಗೆ ದಿನಗಳು ಸಾಗಿದವು. ಸ್ವಲ್ಪ ದಿನಗಳ ನಂತರ ಪ್ರೀತಿಯ ಕಣ್ಣುಗಳು ಕಾಣದಂತಾವು. ಎಲ್ಲಾ ಚಿಕಿತ್ಸೆ ಮಾಡಿಸಿದರೂ ಏನೂ ಪ್ರಯೋಜನ ಬರಲಿಲ್ಲ. ಪ್ರೀತಿಯ ಗಂಡ ಪ್ರೀತಿಯ ಸ್ಥಿತಿಯನ್ನು ಕಂಡು ಅವಳನ್ನು ಬಿಟ್ಟು ಹೋದನು. ಇತ್ತ ಪ್ರೀತಿಗೆ ಕೆಲಸದಿಂದ ತೆಗೆದುಹಾಕಿದರು. ಈಗ ಪ್ರೀತಿಗೆ ಯಾರೂ ಇಲ್ಲದಂತಾಯಿತು. ಕಣ್ಣುಗಳು ಕಾಣದಂತಾದವು. ಪ್ರೀತಿಗೆ ಈಗ ಅಣ್ಣನ ನೆನಪಾಯಿತು. ಅಣ್ಣನನ್ನು ಕಾಣಲು ಹಳ್ಳಿಗೆ ಬಂದಳು. ಇಲ್ಲಿ ಯಾರಿದ್ದೀರಾ? ರವಿಯ ಮನೆಯನ್ನು ತೋರಿಸುತ್ತೀರಾ? ನನಗೆ ಕಣ್ಣು ಕಾಣಿಸುವುದಿಲ್ಲ. ಅಲ್ಲಿ ಶಂಕರ್ ಕುಳಿತುಕೊಂಡಿದ್ದನು. ಇವರನ್ನು ಗಮನಿಸಿ ಅಲ್ಲಿ ಬಂದನು. ಏನಾಯ್ತು? ಏನ್ ನಿಮ್ಮ ಸಮಸ್ಯೆ? ನನಗೆ ಕಣ್ಣು ಕಾಣಿಸುವುದಿಲ್ಲ. ನಾನು ರವಿಯ ಮನೆಗೆ ಹೋಗಬೇಕು. ನಮ್ಮ ಊರಲ್ಲಿ ರವಿ ಎಂಬವರು ತುಂಬಾ ಜನ ಇದ್ದಾರೆ. ನಿನಗೆ ಯಾವ ರವಿ ಬೇಕಮ್ಮ? ಸರ್, ನಾನು ರವಿಯ ತಂಗಿ ಪ್ರೀತಿ. ಓ, ನಿನ್ನಮ್ಮ ರವಿ ತಂಗಿಯಾ? ಅವನು ನನ್ಗೆ ಹೇಳಿದ್ದ ನನ್ನ ತಂಗಿ ಸರ್ಕಾರಿ ನೌಕರಿ ಮಾಡ್ತಾಳೆ ಅಂತ. ಆದ್ರೆ ನೀನು ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದೀಯಾ? ಹೌದು ಸರ್, ನಾನು ಸರ್ಕಾರಿ ನೌಕರಿ ಮಾಡ್ತಿದ್ದೆ. ಆದ್ರೆ ವಿಧಿಯಾಟದಿಂದ ಕಣ್ಣು ಕಳ್ಕೊಂಡೆ. ಆಯ್ತು ಬಾರಮ್ಮ, ನಿನ್ನನ್ನು ರವಿ ಮನೆಗೆ ಬಿಡುತ್ತೇನೆ ಎಂದು ಹೇಳಿ ಶಂಕರ್ ಪ್ರೀತಿಯನ್ನು ಕರೆದುಕೊಂಡು ರವಿ ಮನೆಗೆ ಹೋದನು. ಅಲ್ಲಿ ಪ್ರೀತಿಯನ್ನು ಕಳುಹಿಸಿ ಶಂಕರ್ ತಮ್ಮ ಮನೆಗೆ ಹೊರಟನು. ಅಣ್ಣ? ಆದರೆ ರವಿ ಮನೆಯಲ್ಲಿ ಇರಲಿಲ್ಲ. ಶಂಕರಣ್ಣ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಮನೆಯಲ್ಲಿ ಇದ್ದವರು ಭಾರತಿ ಮತ್ತು ಇಬ್ಬರು ಮಕ್ಕಳು, ಲಕ್ಷ್ಮಮ್ಮ. ಭಾರತಿ, ಯಾರೋ ಹೊರಗೆ ಕೂಗುತ್ತಿದ್ದಾರೆ. ಯಾರು ಎಂದು ನೋಡಮ್ಮ. ಸರಿಯತ್ತೆ, ನೋಡ್ತೇನೆ. ಭಾರತಿಯೂ ಹೊರಗೆ ಬಂದಳು. ಅವಳಿಗೆ ಪ್ರೀತಿಯ ವೇಷ ನೋಡಿ ವಿಚಿತ್ರ ಎನಿಸಿತು. ಯಾರು ನೀನು? ಯಾರು ಬೇಕಾಗಿದ್ದಾರೆ ನಿನ್ಗೆ? ಅತ್ತಿಗೆ, ಅಣ್ಣ ಇಲ್ಲ. ಯಾರು ನಿನ್ನ ಅಣ್ಣ? ನೀನು ಏನು ಬೇರೆ ಮನೆಗೆ ಬಂದಿರುವೆ. ಮುಂದೆ ಹೋಗು, ಸುಮ್ಮನೆ ತಲೆ ತಿನ್ನಬೇಡ. ಇದನ್ನು ಕೇಳಿ ಲಕ್ಷ್ಮಮ್ಮ ಹೊರಗೆ ಬಂದಳು. ಯಾರಮ್ಮ ನೀನು? ಅಮ್ಮ, ನೀನು ನನ್ನ ಗುರುತು ಹಿಡಿಯಲಿಲ್ಲವೇ? ನಿನ್ನನ್ನು ಗುರುತಿಟ್ಟುಕೊಳ್ಳುವಷ್ಟು ದೊಡ್ಡ ಸಾಧನೆಯನ್ನು ಏನು ಮಾಡಿದ್ದೀಯಾ? ನಿನ್ನ ಅಣ್ಣನ ಪರಿಶ್ರಮದಿಂದ ಬೆಳೆದವಳು ನೀನು. ದೊಡ್ಡ ಕೆಲಸ ಸಿಕ್ಕ ಮೇಲೆ ಅಣ್ಣನನ್ನೇ ಕಾಲಿನಿಂದ ಒದ್ದಿ ಹೋದವಳು ನೀನು. ಅಮ್ಮ, ಹಾಗೇನ್ಬೇಡಿ, ನನ್ನಿಂದ ತಪ್ಪಾಗಿದೆ. ನಿನ್ನ ಅಣ್ಣನ ಋಣವನ್ನ ನೀನು ಜೀವಮಾನ ದುಡಿದರೂ ತೀರಿಸಲಾರೆ. ಅಮ್ಮ, ನನ್ನ ತಪ್ಪಿನ ನನಗೆ ಅರಿವಾದಿದೆ. ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ರವಿ ಬರುವಕ್ಕಿಂತ ಮುಂಚೆ ನೀನು ಇಲ್ಲಿಂದ ಹೊರಟು ಹೋಗು. ಅಮ್ಮ, ಯಾಕೆ ಹೀಗೆ ಮಾತನಾಡುತ್ತೀರೀಲಿ? ಶಂಕರನು ಮನೆಗೆ ಹೋಗದೆ ನೇರವಾಗಿ ಹೊಲಕ್ಕೆ ಹೋದನು. ಅಲ್ಲಿ ರವಿಯು ನೀರು ಹಾಯಿಸುತ್ತಿದ್ದನು. ರವಿ ಹತ್ತಿರ ಹೋದನು. ರವಿ, ನಿಲ್ಲಿಸು ಕೆಲಸವನ್ನು. ರವಿ, ನಿನಗೆ ಒಂದು ಖುಷಿ ವಿಚಾರ ತಂದಿದ್ದೇನೆ. ಏನ್ ಹೇಳಿ ಅಣ್ಣ? ಖುಷಿ ವಿಚಾರ? ನಿನ್ನ ತಂಗಿ ಮನೆಗ್ ಬಂದಿದ್ದಾಳೆ. ಹೌದಾ ಅಣ್ಣ? ತುಂಬಾ ಸಂತೋಷವಾಯಿತು. ನಾನೀಗ ಮನೆಗೆ ಹೋಗ್ತೇನೆ. ಎಲ್ಲ ಕೆಲಸವನ್ನು ಸಾಯಂಕಾಲ ಬೇಕಿದ್ರೆ ಕೆಲಸ ಮುಗಿಸುತ್ತೇನೆ. ರವಿಗೆ ತನ್ನ ತಂಗಿ ಬಂದಿರುವುದನ್ನು ಕೇಳಿ ತುಂಬಾ ಸಂತೋಷವಾಯಿತು. ಹಾಗೆಯೇ ಓಡಿಕೊಂಡು ಮನೆಗೆ ಬಂದನು. ಅಷ್ಟರಲ್ಲಿ ಲಕ್ಷಮ್ಮ ಮತ್ತು ಭಾರತಿ ಪ್ರೀತಿಯನ್ನು ಅವಮಾನಿಸುತ್ತಿದ್ದರು. ಅಷ್ಟರಲ್ಲಿ ರವಿ, ಅಣ್ಣ, ಎಲ್ಲಿದ್ದೀಯಾ? ಹೇಗಿದ್ದೀಯಾ ಅಣ್ಣ?
ಪ್ರೀತಿ ಏನಾಯ್ತಮ್ಮ ನಿನ್ ಕಂಡಿಗೆ? ಅಣ್ಣ, ನನ್ನ ಕಣ್ಣುಗಳು ಕಾಣಿಸ್ತಿಲ್ಲ. ಇದ್ರಿಂದ ನನ್ನ ಕೆಲ್ಸ ಕೂಡ ಹೋಯ್ತು. ನನ್ನ ಗಂಡ ಕೂಡ ಬಿಟ್ಟು ಹೋದ. ಇದಕ್ಕೆಲ್ಲ ಕಾರಣ ನೀನ್ ಮಾಡಿದ ಅವಾಂತರ ಕಣೆ. ಅಮ್ಮ, ನನ್ ತಂಗಿಗೆ ನೀವೇನು ಅನ್ನಬೇಡಿ. ನನ್ನ ತಂಗಿಯ ಬಗ್ಗೆ ಯಾರೂ ಕೆಟ್ಟದನ್ನು ಮಾತನಾಡಬೇಡಿ. ನನಗೆ ಸಹಿಸಿಕೊಡುವ ಶಕ್ತಿ ಇಲ್ಲ. ಅಣ್ಣ, ನನ್ನಿಂದ ತಪ್ಪಾಯ್ತು, ಕ್ಷಮಿಸು. ಯಾಕೆ ಪ್ರೀತಿ ಈ ಥರ ಮಾತನಾಡ್ತಿದ್ದೀಯಾ? ನಿಂದು ಏನೂ ತಪ್ಪಿಲ್ಲ ಕಣಮ್ಮ. ಅಣ್ಣ, ನಾನು ಈ ಮನೆಯಲ್ಲಿ ಇರಬಹುದಾ? ಅದಕ್ಕೇನಂತೆ ತಂಗಿ, ಈ ಮನೆ ನಿನ್ನದೇ. ಇದು ನಿನ್ನ ಸ್ವತ್ತು. ಇಲ್ಲಿ ನೀನು ಆರಾಮವಾಗಿರಬಹುದು. ನಿನ್ನನ್ನು ನಾನು ನೋಡ್ಕೊಳ್ತೇನೆ. ಅಮ್ಮ, ಊಟ ಹಾಕೊಂಡು ಬನ್ನಿ. ನನ್ನ ತಂಗಿಗೆ ಹಸಿವಾಗಿರ್ಬೇಕು. ನಾನು ನನ್ನ ತಂಗಿಗೆ ಊಟ ಮಾಡಿಸ್ತೇನೆ. ಲಕ್ಷ್ಮಮ್ಮ ಒಳಗೆ ಹೋಗಿ ಅನ್ನದ ಪಾತ್ರೆಯನ್ನು ತೆಗೆದುಕೊಂಡು ಬಂದು ರವಿ ಕೈಗೆ ಕೊಟ್ಟಳು. ರವಿಯು ಪ್ರೀತಿಯಿಂದ ತಂಗಿಗೆ ಊಟ ತಿನಿಸಿದನು. ರವಿಯು ಸುಮಾರು ದಿನಗಳಾದರೂ ಪ್ರೀತಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದ, ತನ್ನ ಪುಟ್ಟ ತಂಗಿಯಂತೆ. ಈ ಕಥೆಯಲ್ಲಿ ನಾವು ಯಾರೂ ಮೋಸ ಮಾಡಿದರೂ ಅಣ್ಣ ಮತ್ತು ತಂಗಿಯ ಪ್ರೀತಿ ಕೊನೆಗಾಲದಲ್ಲಿ ಸಹ ಚಿಗುರುತ್ತದೆ ಎಂಬುದಕ್ಕೆ ಈ ಕಥೆ ಸಾಕ್ಷಿಯಾಗಿದೆ. ಈ ಕಥೆಯನ್ನು ಕೇಳಿ ನಿಮಗೆ ಏನನಿಸುತ್ತದೆ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ನೀವು ಈ ಚಾನಲನ್ನು ಪ್ರಥಮ ಬಾರಿಗೆ ವೀಕ್ಷಿಸುತ್ತಿದ್ದರೆ ಈ ಕಥೆಯ ಮೊದಲನೇ ಭಾಗ ಇದೆ, ಒಮ್ಮೆ ಅದನ್ನು ನೋಡಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಣ್ಣ ಮತ್ತು ತಂಗಿಗೆ ಈ ಕಥೆಯನ್ನು ಶೇರ್ ಮಾಡುವುದರ ಮೂಲಕ ಪ್ರೀತಿಯನ್ನು ಹಂಚಿಕೊಳ್ಳೋಣ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.